ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯನ್ನು ತಿಳಿಸ್ತೇನೆ. ವಿಶೇಷವಾಗಿ ಈ ದಿನದಲ್ಲಿ ಈ ಸಭೆಯ ಎಬೆನೆಜರ್ ಎಜಿ ಚರ್ಚ್ 3ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಒಂದು ದೇವರ ವಾಕ್ಯವನ್ನು ಹಂಚುವುದಕ್ಕೆ ದೇವರು ಕೊಟ್ಟಂತ ಈ ಭಾಗ್ಯ ಪದವಿಗಾಗಿ ನಾನು ದೇವರಿಗೆ ನನ್ನ ಸ್ತೋತ್ರ ಮಾಡ್ತೇನೆ. ನಮ್ಮ ಹೊಸಕೋಟೆ ಬಿದ್ರಳ್ಳಿ ಚರ್ಚ್, ನಮ್ಮ ವಿಕ್ಟ್ರಿ ಸಭೆಯ ಬ್ರಾಂಚ್ ಚರ್ಚ್, ವಿಕ್ಟ್ರಿ ಸಭೆಯ ಬಿದ್ರಳ್ಳಿ ಚರ್ಚ್ ಅಲ್ಲಿ ನಾನು ಈ ಸೇವೆ ಮತ್ತು ಅಲ್ಲಿ ಹಳ್ಳಿಯಲ್ಲಿ ಹೋಗಿ ಸೇವೆ ಮಾಡ್ತೀನಿ. ಅಲ್ಲಿ ನಮ್ಮ ಸಭೆಯ ಸದಸ್ಯರಾಗಿರುವಂತ ಮಹಾಂತೇಶ್ ಮತ್ತು ಸೌಮ್ಯ ಅಲ್ಲಿ ಅನೇಕ ವರ್ಷಗಳಿಂದ ನಮ್ಮ ಸಂಘದಲ್ಲಿ ಆರಾಧನೆ ಮಾಡ್ತಾರೆ. ಹೊಸಕೋಟೆ ಚರ್ಚ್ನಲ್ಲಿ ಮಹಾಂತೇಶ್ ಈ ಚರ್ಚ್ ಹುಡುಗ ಹೇಳ್ತಾರೆ, ಒಂದ್ಸರಿ ನಮ್ಮ ಚರ್ಚ್ಗೆ ಬರ್ಬೇಕು, ನಾನು ಆಯ್ತು ಅಂತ ಹೇಳ್ತದೆ. ಬಟ್ ಈ ಒಂದು ಅನುಕೂಲವಾದ ಸಮಯ ಸಿಕ್ಕಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ಮಂಗಳವಾರ ನಾನು ಕೊಪ್ಪಳದಲ್ಲಿದ್ದೆ, ಕೊಪ್ಪಳದಲ್ಲಿ ಅಲ್ಲಿ ಸೇವೆ ಮಾಡೋದು, ಅಲ್ಲಿ ಕೊಪ್ಪಳದಲ್ಲಿ ಮುಗಿಸ್ಕೊಂಡು ನೇರವಾಗಿ ಹಾವೇರಿ ಬಂದೆ. ನಂತರ ಇಲ್ಲಿ ಮುಗಿಸ್ಕೊಂಡು ಮತ್ತೆ ನನ್ನ ಸಾಯಂಕಾಲ ಬೆಳ್ಳಾರಿ ಹೋಗ್ತೀನಿ. ಬೆಳ್ಳಾರಿಯಲ್ಲಿ 3 ದಿವಸ ಮಾಸ್ಟರ್ ರಾಜರಾಜ ಚರ್ಚಲ್ಲಿ 3 ದಿವಸ ಕನ್ವೆನ್ಷನ್ ಇದೆ. ಅಲ್ಲಿ ಬೋರೆ ಬೀಚ್ ಚರ್ಚಲ್ಲಿ 3 ದಿವಸ ಸೇವೆ ಮಾಡಿ ಒಂದೇ ಲೈನಲ್ಲಿ ಕೊಪ್ಪಳ ಬರ್ತಾ ಇದ್ದರಿಂದ ಮೊದಲಲ್ಲಿ ಇದು ಡೇಟ್ ಇದ್ದಿದ್ದರಿಂದ ಆಯ್ತು, ಒಟ್ಟಿಗೆ ಒಂದೇ ಲೈನಲ್ಲಿ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಒಟ್ಟಾಗಿ ಯಾತ್ರೆ ಮಾಡೋದಕ್ಕೆ ಒಟ್ಟಾಗಿ ನಾವು ಯಾತ್ರೆ ಮಾಡ್ತಾ ಇದ್ದೀವಿ. ನನಗೆ ಬಹಳ ಸಂತೋಷವಾದಂಥ ವಿಷಯ. ಪ್ರಿಯ ಚೆನ್ನಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಚಿಕ್ಕ ಪ್ರಾಯದಿಂದ ನಾನು ಅವರನ್ನು ನೋಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಎಲ್ಲ ಎಜಿ ಪಾಸ್ಟರ್ಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ, ಹನುಮಂತ ಪಾಸ್ಟರ್ಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾರೆ. ನಾನು ಚಿಕ್ಕ ಹುಡುಗನಾಗಿದ್ದಾಗ ಮದುವೆ ಆಗೋಕ್ಕಿಂತ ಮುಂಚೆನೆ ಹನುಮಂತ ಪ್ರಕಾಶ್ ನನ್ನ 13-14 ವರ್ಷಗಳ ಹಿಂದೆ ನಾನು ರಾಣಿ ಚರ್ಚ್ಗೆ ಮದುವೆ ಆಗೋಕ್ಕಿಂತ ಮುಂಚೆ ಅವಾಗಲೇ ನಾನು ಕಂಡುಕೊಂಡಿದ್ದ ಹನುಮಂತ ಪಾಸ್ಟರ್ಲಿ ಯೌವನಸ್ಥರನ್ನ ಸೇವೆಗಾಗಿ ಪ್ರೋತ್ಸಾಹ ಮಾಡಬೇಕು, ಸೇವೆ ಮಾಡೋರನ್ನ ಸೇವೆಗಾಗಿ ಪ್ರೋತ್ಸಾಹ ಮಾಡಬೇಕು ಎಂಬಂತ ಒಂದು ಹೃದಯ ಇರೋದನ್ನ ನಾವು 14 ವರ್ಷ ನಾನು ಇನ್ನೂ ಹುಡುಗನಾಗಿದ್ದಾಗ 25-24 ವರ್ಷ ಹುಡುಗನಾಗಿದ್ದಾಗ ಅವ್ರ ಸಭೆ ಕರೆದು ಸೇವೆ ಮಾಡಿಸಿದ್ರು. ಅದು ಅವತ್ತೇ ನಾನು ಕಂಡುಕೊಂಡೆ. ನನಗೆ ಬಹಳ ಸಂತೋಷ ಕೊಡುವಂತ ಒಂದು ಕಾರ್ಯ ಏನು ಎನ್ನುವುದನ್ನು ಗಮನಿಸಿದಾಗ ಕರ್ನಾಟಕದ ಒಂದೊಂದು ಮೂಲೆಗಳಲ್ಲೂ ಸೇವೆ ಮಾಡಬೇಕು, ಸೇವಕರುಗಳು ಎದ್ದೋಡಬೇಕು. ಸೇವೆ ಮಾಡೋರು ಬೈಬಲ್ ಹೇಳ್ತದೆ, ಬೆಳೆಯುವ ಬಹಳ ಕೆಲಸದವರು ಕಡಿಮೆ ಎನ್ನುವುದು ದೇವರ ವಾಕ್ಯ. ಈ ಕರ್ನಾಟಕ ರಾಜ್ಯದಲ್ಲಿ ಸೇವೆಗಾಗಿ ಪ್ರೋತ್ಸಾಹ ಮಾಡುವಂತ ಅಭಿಷಕ್ತರುಗಳು, ಹಿರಿಯ ತಂದೆ ಉಳ್ಳಂತ ಮನಸ್ಸುಳ್ಳಂತ ಅಭಿಷಕ್ತರುಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನನಗೆ ಈ ಸಭೆಯ ಸಿಸ್ಟಮ್ ಅನ್ನೋದು ನನ್ನ ಅಂಕಲ್ ನಮ್ಮನ್ನ ಚಿಕ್ಕ ಪ್ರಾಯದಲ್ಲಿ ಸಭೆ ಸೇವೆ, ಸಭೆಯ ಮುಂದಿನ ತಲೆಮಾರುಗಳು ಸಭೆಯಲ್ಲಿ ಯಾವ ರೀತಿ ಸಭೆ ಸೇವೆಗಳು ಮಾಡಬೇಕು ಅನ್ನೋದು ನಮ್ಮ ಚಿಕ್ಕ ವಯಸ್ಸಿನಿಂದಲೇ ನಮಗೆ ಟ್ರೈನ್ ಮಾಡಿರೋದ್ರಿಂದ ಸಭೆ ಸೇವೆಗಳಲ್ಲಿ ಒಂದು ಪ್ರಧಾನವಾದಂಥ ಒಂದು ದೊಡ್ಡ ಆಶೀರ್ವಾದ ಇರುತ್ತೆ. ನಾನು ಹೇಳ್ತಾ ಇರೋದು ದೊಡ್ಡ ಆಶೀರ್ವಾದ ಅಂದ್ರೆ ಇವತ್ತಿನ ದಿನ ದೊಡ್ಡ ಆಶೀರ್ವಾದ ಏನಂತಂದ್ರೆ, ಹನುಮಂತಪ್ಪ ಪಾಸ್ಟರ್ ಆ ಸುವಾರ್ತೆ ಹೇಳಿ ಕರೆತಂದಂತ ಒಂದು ಮಗನನ್ನ ಇವತ್ತೊಂದು ಸೇವಕನಾಗಿ, ಒಂದು ಸಭೆ ಬೋಧಕನಾಗಿ ಕಾಣೋದೇ ಸಂತೋಷ. ಏನು ಇಲ್ಲ, ನಾನು ನಮ್ಮ ಕೈ ಕೆಳಗಡೆ ನೂರಾರು ಜನರನ್ನ ಅಂಕಲ್ ಕೈ ಕೆಳಗಡೆ ಇದ್ದು ಅನೇಕರನ್ನ ಸೇವೆಯಲ್ಲಿ ಬೆಳೆಸೋದಕ್ಕೆ ಸೇವಕರಲ್ಲಿ, ಈ ಕಾಲದ ಸೇವಕರಲ್ಲಿ ದೊಡ್ಡ ಪ್ರಾಬ್ಲಮ್ ಇಲ್ಲ. ಬೆಳೆಸಿದವ್ರಿಗೆ ಕೃತಜ್ಞತೆಯಾಗಿರಲ್ಲ. ಅದೇ ಒಂದು ದೊಡ್ಡ ಬೆಳವಣಿಗೆಗೆ ದೊಡ್ಡ ಆಘಾತ ಅಂದ್ರೆ ಅದೇನು, ಯಾರು ಸುವಾರ್ತೆ ಹೇಳಿರ್ತಾರೋ, ಯಾರು ಸೇವೆಯಲ್ಲಿ ಬೆಳೆಸಿರ್ತಾರೋ, ಯಾರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ತಂದಿರ್ತಾರೋ, ನಾಳೆ ನಾವು ಅವ್ರಿಗಿಂತ 100 ಪಟ್ಟು ಬೆಳೆದ್ರೂ ಕೃತಜ್ಞತೆ ಉಳ್ಳವರಾಗಬೇಕು. ನಮ್ಮನ್ನ ಸೇವೆಯಲ್ಲಿ ಬೆಳೆಸೋದು ಟ್ಯಾಲೆಂಟ್ ಅಲ್ಲ, ಪ್ರಸಂಗ ಅಲ್ಲ, ಆ ಕಿರ್ಚೋದ, ಹಾಡೋದು, ಸಿಡಿ ಬಿಡೋದು, ಯೂಟ್ಯೂಬ್ ಅಲ್ಲ ನಮ್ಮನ್ನು ಬೆಳೆಸೋದು. ನಮ್ಮನ್ನು ಸೇವೆಯಲ್ಲಿ ಬೆಳೆಸೋದು ಒಂದೇ ಒಂದು ಸ್ವಭಾವ, ನಮ್ಮನ್ನು ಬೆಳೆಸಿದವರಿಗೆ ಕೃತಜ್ಞತೆ ಉಳ್ಳವರಾಗಬೇಕು. ಅದರಿಂದ ಕನ್ನಡದಲ್ಲಿ ಒಂದು ಪದ ಈ ರೀತಿಯಾಗಿ, ಉಪ್ಪಿಟ್ಟವರನ್ನ ಮುಪ್ಪಿನ ತನಕ ಮರಿಬೇಡ, ಉಪ್ಪಿಟ್ಟವರನ್ನ ಮುಪ್ಪಿನ ತನಕ ನೀನು ಮರಿಬೇಡ. ಯಾರು ನಿನ್ನ ಕಷ್ಟ ಕಾಲದಲ್ಲಿ
ನೀನು ಕರ ಹಿಡಿದ ಮೇಲೆ ಎತ್ತಿದ್ದಾರೋ, ನೀನು ಮುಪ್ಪಿನ ಆಗುವವರೆಗೂ, ವಯಸ್ಸಾಗುವವರೆಗೂ, ನೀನು ಪ್ರಾಣಿ ಇರೋವರೆಗೂ ಕೃತಜ್ಞತೆಯಿಂದ ನೀನು ಅವ್ರ ಮುಂಭಾಗದಲ್ಲಿ ಇರಬೇಕು ಎನ್ನುವುದು ಲೋಕ ನಮ್ಗೆ ತಿಳಿಸುತ್ತೆ. ಲೋಕನೇ ಹಂಗೆ ಹೇಳ್ಬೇಕಂದ್ರೆ ಇನ್ ದೇವರ ಮಕ್ಕಳಾದ ನಮಗೆ ಎಷ್ಟು ಇರ್ಬೇಕು, ದೇವರ ಮಕ್ಕಳಾದ ನಮಗೆ ಎಷ್ಟು ಇರ್ಬೇಕು. ಅದರಿಂದ ಪೌಲನು ಯೋಹಾನನ ಸತ್ಯವೇದ ಗ್ರಂಥದಲ್ಲಿ ಹೇಳ್ತಾನೆ, ನನ್ನ ಮಕ್ಕಳು ಸತ್ಯದಲ್ಲಿ ನಡೆಯೋದೇ ನನಗೆ ಸಂತೋಷ, ನನ್ನ ಮಕ್ಕಳು ಸೇವೆ ಮಾಡೋದು ನನಗೆ ಸಂತೋಷ ಅನ್ನೋದು ಪೌಲ ಯೋಹಾನರು ತಮ್ಮ ಸಂತೋಷವನ್ನು, ಆತ್ಮಿಕ ಮಕ್ಕಳ ವಿಷಯ ಸಂತೋಷವನ್ನು ಅವರು ಪ್ರಕಟಿಸ್ತಾರೆ. ಆದ್ರಿಂದ ನಾನು ಕುತ್ಕೊಂಡಾಗ ನಾನು ಚಿಂತೆ ಮಾಡ್ತಾರೆ, ಈ 13ನೇ ವರ್ಷದ ಸೆಲೆಬ್ರೇಷನ್ ದೊಡ್ಡ ಸಂತೋಷ. ರಕ್ಷಣೆ ಮಾಡಿ ಕರತಂದವನ್ನ ಸೇವಕರಾಗಿ ಅವರಿಂದ ಒಂದು ಆತ್ಮ ರಕ್ಷಣೆ ಹೊಂದಲ್ಪಟ್ಟಿರೋದು ಕಾಣೋದೇ ಒಂದು ಸೇವಕರಿಗೆ ಬಹಳ ದೊಡ್ಡ ಸಂತೋಷದ ವಿಷಯ. ನೀವ್ಯಾಗ ಚಪ್ಪಾಳೆ ತಗೊಳ್ಳಿ, ಯಾಕಂದ್ರೆ ನಿಮ್ಮ ಕಷ್ಟ. ನಾಳೆ ನೀವು ವಾಸು ಪಾಸ್ಟ್ ಕೈಯಿಂದ ನೀವು ಸಹ ನಾಳೆ ಸೇವಕರಾಗಿ ನೀವು ಅಭಿಷೇಕರಾಗಿ ದೇವರ ನಾಮಕ್ಕಾಗಿ ಬೆಳೆದು ಸಾಕ್ಷಿ ಬಿಡಿಸೋದು ಅದು ಬಹಳ ಸಂತೋಷ. ನಮ್ಗೆ ಸಮಯ ಬಹಳ ಇಲ್ಲದಿರೋದ್ರಿಂದ ಆಲ್ರೆಡಿ ಊಟದ ಟೈಮ್ ಆಗೋಯ್ತು. ಇನ್ನು ಹೆಚ್ಚು ಪ್ರಸಂಗ ಮಾಡಿದ್ರೆ ಹೋದ್ರೆ ಅಧಿಕ ಪ್ರಸಂಗ ಆಗೋಗ್ಬಿಡುತ್ತೆ. ಆದ್ರಿಂದ ದೇವರ ವಾಕ್ಯದಿಂದ ಸ್ವಲ್ಪ ಭಾಗವನ್ನ ನಮ್ಮ ದೇವರ ವಾಕ್ಯದಿಂದ